ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೇತ್ರ ತುಮಕೂರು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಭದ್ರಾವತಿ ಪ್ರತಿಷ್ಠಿತ ಕಾಲೇಜಿನಲ್ಲಿ BEd ಕಾಲೇಜಿನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲು ನಾನು ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಓಕೆ ಫ್ರೆಂಡ್ಸ್, ಶ್ರೀ ಹೆಬ್ಬೂರು ಚಾರಿಟಬಲ್ ಟ್ರಸ್ಟ್ನ ಭದ್ರಾವತಿ ಹಳೆಯ ನಗರದಲ್ಲಿ ಇರುವಂತಹ DK ಶಿವಕುಮಾರ್ BEd ಕಾಲೇಜಿಗೆ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವೆಲ್ಲ ಹುದ್ದೆಗಳು ಇವೆ ಅಂತ ಹೇಳೋದಾದರೆ, ಪ್ರಾಂಶುಪಾಲ MA MSc ಮತ್ತು MD PhD ಮತ್ತು BEd ಕಾಲೇಜಿನಲ್ಲಿ ಕನಿಷ್ಠ 8 ವರ್ಷ ಅನುಭವ ಇರುವಂಥವ್ರನ್ನ ಕಾಲ್ ಮಾಡಿದ್ದಾರೆ. ಸೊ ಸೋಷಿಯಲ್ ಸೈನ್ಸ್ 1, ಮ್ಯಾಥಮೆಟಿಕ್ಸ್ 1, ಇಂಗ್ಲೀಷ್ 1, ಕೆಮಿಸ್ಟ್ರಿ 1, ಬಯಾಲಜಿ 1, ಫಿಸಿಕ್ಸ್ 1, ಕನ್ನಡ 1. ಇವರೆಲ್ಲ MA MSc MEd ಜೊತೆಗೆ NET ಅಥವಾ KCET ಮಾಡ್ಕೊಂಡಿರಬೇಕು. ನೆಕ್ಸ್ಟು ಫಿಸಿಕ್ಸ್ ಡೈರೆಕ್ಟರ್ 1 ಪೋಸ್ಟು, ಮತ್ತು ಫೈನ್ ಆರ್ಟ್ಸ್ ಅಂತ ಹೇಳಿ 1 ಪೋಸ್ಟು, ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ 1 ಪೋಸ್ಟು, ಮ್ಯೂಸಿಕ್ ಆರ್ ಡ್ಯಾನ್ಸ್ ಥಿಯೇಟ್ರಲ್ಲಿ. ಸೊ ಇವರು NET ಅಥವಾ KCET ಜೊತೆಗೆ MPED MFA ಶೇಕಡ 55% ಮಾಡ್ಕೊಂಡಿರಬೇಕು. ನೆಕ್ಸ್ಟು ಲೈಬ್ರೇರಿಯನ್ ಅಂತ ಹೇಳಿ 1 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಇವರು ಲೈಬ್ರರಿ ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಕೋರ್ಸನ್ನು ಶೇಕಡ 55% ತಗೊಂಡಿರಬೇಕು. ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳಿ 1 ಪೋಸ್ಟ್ ಕಾಲ್ ಮಾಡಿದ್ದಾರೆ. BCA ಇವರು 55% ತಗೊಂಡಿರಬೇಕು. ನೆಕ್ಸ್ಟ್ ಆಫೀಸ್ ಕಮ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು 1 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಇದು ಯಾವುದೇ ತರಹ ಪದವಿ, ಎನಿ ಡಿಗ್ರಿ. ನೆಕ್ಸ್ಟ್ ಪೋಸ್ಟ್ ಬಂದು ಆಫೀಸ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಅಂತ ಹೇಳಿ 1 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಇದು ಕೂಡ ಡಿಗ್ರಿ ಆಗಿರಬೇಕು, ಯಾವುದೇ ಪದವಿ. ನೆಕ್ಸ್ಟು ಆಪರೇಟರ್ 1 ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ 1 ಕಾಲ್ ಮಾಡಿದ್ದಾರೆ. ಮತ್ತು ಸ್ಟೋರ್ ಕೀಪರ್ 1 ಕಾಲ್ ಮಾಡಿದ್ದಾರೆ. ಅಟೆಂಡರ್ ಅಥವಾ ಹೆಲ್ಪರ್ ಸಪೋರ್ಟ್ ಸ್ಟಾಫ್ ಅಂತ ಹೇಳ್ಬಿಟ್ಟು 2 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಸ್ನಾತಕ ಪದವಿ ಮತ್ತು MEd ಪದವಿ ಶೇಕಡ 55% ತಗೊಂಡಿರಬೇಕಾಗುತ್ತೆ. ಸೊ ಇವ್ರಿಗೆ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ESI ಮತ್ತು PF ಸೌಲಭ್ಯ ಇರುತ್ತೆ. ಇದು ಇವಾಗ 15 ದಿನದೊಳಗಡೆಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಟೈಮ್ ಇದೆ, ಆರಾಮಾಗಿ ಅರ್ಜಿಯನ್ನು ಎಲ್ಲರೂ ಸಲ್ಲಿಸಿ. ಇದು ಬಂದು ಇಷ್ಟು ಇನ್ಫಾರ್ಮೇಷನ್. ಓಕೆ, ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಮ್ಮೆ ಜಾಬ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.